ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 119. ಕ್ಷಮ ಹಾಗೂ ಶ್ರೀಪತಿಯ ನಡುವಿನ ಸಂಬಂಧವನ್ನು ಕೆಟ್ಟದಾಗಿ ಅರ್ಥೈಸಿಕೊಂಡಿದ್ದ ಕೃಷ್ಣ ಪ್ರಿಯಾಳ ಬಳಿ ತನ್ನ ದುಃಖವನ್ನು ತೋಡಿಕೊಳ್ಳುತ್ತಾ, ನಿನ್ನಂತೆ ಮನಸಾರೆ ಪ್ರೀತಿಸೋ ಹೆಣ್ಣು ಎಲ್ಲರಿಗೂ ಸಿಗೋದಿಲ್ಲ ಎಂದಿದ್ದನು. ಇದೇ ಸಮಯಕ್ಕಾಗಿ ಕಾಯುತ್ತಿದ್ದ ಪ್ರಿಯ, ಈಗಲೂ ಏನೂ ತಡ ಆಗಿಲ್ಲ. ನಾನು ಶ್ರೀಪತಿ ಪರಸ್ಪರ ಪ್ರೀತಿಸಿದ್ದಿರ್ಬೋದು, ಆದರೆ ಅಂತಹ ಮೋಸಗಾರನನ್ನು ಮದುವೆಯಾಗೋದಕ್ಕೆ ನನಗೂ ಮನಸ್ಸಿಲ್ಲ. ನೀವು ಒಪ್ಪೋದಾದರೆ ನಾಳೆಯ ಶುಭ ಮುಹೂರ್ತದಲ್ಲಿ ನಾವಿಬ್ಬರೇ ಯಾಕೆ ಜೋಡಿಗಳಾಗಬಾರ್ದು ಎಂದು ತನ್ನ ಕುತಂತ್ರದ ಉಪಾಯವನ್ನು ಅವನ ಮುಂದಿಟ್ಟಳು. ಈಗಾಗಲೇ ಕೃಷ್ಣನ ಪ್ರತಿಯೊಂದು ಮಾತುಗಳು ಕ್ಷಮಾಳ ಮನಸ್ಸನ್ನು ಭಾರವಾಗಿಸಿತ್ತು. ಇಷ್ಟೆಲ್ಲ ಮಾತನಾಡಿದವರು ಈಗ ನನ್ನನ್ನು ಮದುವೆಯಾಗುವುದಿಲ್ಲ ಎಂದು ಹೇಳಲು ಅವರಿಗೆ ಅಷ್ಟೇನು ಕಷ್ಟದ ಕೆಲಸವಲ್ಲ ಎಂದು ಅವನಾಡುವ ಮಾತಿಗೆ ಕಿವಿಕೊಟ್ಟಳು. ಆದರೆ ಅವಳ ಊಹೆ ನಿಜವಾಗಲಿಲ್ಲ. ಇಲ್ಲ ಪ್ರಿಯಾ, ಇದು ನೀನು ನಾನು ಅಂದುಕೊಂಡಷ್ಟು ಸುಲಭವಲ್ಲ. ಈ ಜನುಮದಲ್ಲಿ ನಾನು ತಾಳಿ ಕಟ್ಟೋದಾದ್ರೆ ಅದು ಆ ಕ್ಷಮಾಳ ಕುತ್ತಿಗೆಗೆ ಮಾತ್ರ. ಕೃಷ್ಣನ ಮಾತುಗಳು ನಿರ್ಘಾತದಿಂದ ಕುಸಿಯುತ್ತಿದ್ದ ಕ್ಷಮಾಳನ್ನು ಮೇಲಕ್ಕೆ ಎತ್ತಿ ನಿಲ್ಲಿಸಿದಂತೆ ಭಾಸವಾಯಿತು. ಕೃಷ್ಣ ಒಬ್ಬ ಜೆಂಟಲ್ಮ್ಯಾನ್. ಅವರಿಗೆ ಈಗ ನನ್ನ ಮೇಲೆ ಅವಿಶ್ವಾಸವಿದ್ದರೂ ಮನದ ಮೂಲೆಯೊಂದರಲ್ಲಿ ಅಡಗಿರುವ ಪ್ರೀತಿ ಅವರಿಂದ ದೂರಾಗಿಲ್ಲ. ಕ್ಷಮ ತನ್ನಷ್ಟಕ್ಕೆ ಸಮಾಧಾನ ತಂದುಕೊಳ್ಳುತ್ತಿರುವಾಗಲೇ ಕೃಷ್ಣನ ಮುಂದುವರಿದ ಮಾತುಗಳು ಸುನಾಮಿಯ ಅಲೆಗಳಂತೆ ಕಿವಿಗಳನ್ನು ಅಪ್ಪಳಿಸಿದ್ದವು. ಏನ್ ಮಾಡೋದು ಪ್ರಿಯಾ, ನಮ್ಮ ಹಣೆಯಲ್ಲಿ ಬರೆದಿರೋದೇ ಇಷ್ಟು ಅಂತ ತೃಪ್ತಿ ಪಟ್ಕೊಳ್ಬೇಕು. ಅಮ್ಮನಿಗೆ ತಾನು ನಂಬಿರುವ ಕ್ಷಮ ಹಾಗೂ ಶ್ರೀಪತಿ ಈ ರೀತಿ ಕೆಟ್ಟದಾಗಿ ನಡೆದುಕೊಂಡು ತಮಗೆ ಮೋಸ ಮಾಡಿದ್ದಾರೆ ಅಂತ ಗೊತ್ತಾದರೆ ಖಂಡಿತವಾಗಿಯೂ ಜೀವಂತವಾಗಿ ಉಳಿಯೋದಿಲ್ಲ. ನಾನು ಅವರಿಗಾಗಿಯಾದರೂ ಈ ಮದುವೆಯನ್ನು ಆಗಲೇಬೇಕು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಎಂದು ಕೈ ಮುಗಿದನು. ಇಷ್ಟು ದಿನ ಪ್ರೀತಿ, ನಂಬಿಕೆ, ವಿಶ್ವಾಸದಿಂದ ಕೃಷ್ಣ ತನ್ನ ಕೈ ಹಿಡಿಯುತ್ತಿದ್ದಾನೆ ಎಂದು ಸಂಭ್ರಮಪಟ್ಟಿದ್ದ ಕ್ಷಮಾಳಿಗೆ ಇಂದು ಅವನು ತನ್ನ ನಂಬಿಕೆಯನ್ನು ಕಡೆಗಣಿಸಿ ಅಮ್ಮನ ಆರೋಗ್ಯದ ದೃಷ್ಟಿಯಿಂದಷ್ಟೇ ತನ್ನನ್ನು ವರಿಸುತ್ತಿದ್ದಾನೆ ಎಂದು ತಿಳಿದು ಅವಳಿಗೆ ಖೇದವಾಯಿತು. ಪ್ರೀತಿ ಎಂಬ ಮರೀಚಿಕೆಯನ್ನು ನಂಬಿ ಈ ಬಾರಿಯೂ ಮೋಸ ಹೋದೆನಲ್ಲ. ಕ್ಷಮ ಮನಸ್ಸಿನಲ್ಲಿಯೇ ವಿಷಾದದ ನಗುನಕ್ಕಳು. ಇತ್ತ ಅವನ ಮಾತಿನಿಂದ ಪ್ರಿಯಾಳ ಆಸೆ ನೀರಿನಲ್ಲಿ ಹೋಮ ಮಾಡಿದಂತಾಯಿತು. ಅವಳು ಏನು ಮಾತನಾಡದೆ ಬಿರುನೋಟದಿಂದ ಅವನನ್ನೇ ದಿಟ್ಟಿಸುತ್ತಾ ಕುಳಿತಿರುವಾಗ, ಪ್ರಿಯಾ, ಈ ಡ್ರಿಂಕ್ಸ್ ಇಲ್ಲಿಗೆ ಹೇಗೆ ಬಂತು? ನೀನು ಹೇಳೇ ಇಲ್ವಲ್ಲ? ಕೃಷ್ಣ ಮರು ಪ್ರಶ್ನಿಸಿದನು. ಪ್ರಿಯಾಳಿಗೆ ಜೀವವೇ ಬಾಯಿಗೆ ಬಂದಂತಾಯಿತು. ಅದು ಎದುರು ಮನೇಲಿರೋ ಓನರ್ ಅಂಕಲ್ ಇದನ್ನು ಇಲ್ಲಿ ತಂದಿಟ್ಟಿದ್ದಾರೆ. ಅವರಿಗೆ ಅವರ ಹೆಂಡತಿ ಅಂದರೆ ಭಯ. ಹೆಂಡತಿಗೆ ಗೊತ್ತಾಗದಂತೆ ಬಾಡಿಗೆ ತೆಗೆದುಕೊಂಡು ಹೋಗೋ ನೆಪದಲ್ಲಿ ಬಂದು ಇಲ್ಲಿಯೇ ಕುಡಿದು ಹೋಗ್ತಾರೆ ಎಂದು ಬಾಯಿಗೆ ಬಂದ ಸುಳ್ಳು ಹೇಳುತ್ತಾ ಅವನು ಇನ್ನೇನಾದರೂ ಪ್ರಶ್ನೆಗಳನ್ನು ಕೇಳಿಬಿಡುತ್ತಾನೇನೋ ಎಂದು ಹೆದರಿ ಲೋಟಕ್ಕೆ ಮದ್ಯವನ್ನು ಬಗ್ಗಿಸಿ ಅವನು ಎಷ್ಟೇ ಬೇಡವೆಂದರೂ ಬಲವಂತವಾಗಿ ಕೃಷ್ಣನಿಗೆ ಕುಡಿಸಿಯೇ ಬಿಟ್ಟಳು. ಪ್ರಿಯಾ, ಪ್ಲೀಸ್ ಬೇಡ, ನಾನು ಡ್ರಿಂಕ್ಸ್ ಮಾಡೋದಿಲ್ಲ ಅಂತ ಅಮ್ಮನ ಮೇಲೆ ಪ್ರಮಾಣ ಮಾಡಿದ್ದೀನಿ. ಅವನು ಗಂಟಲರಿಸಿಕೊಂಡು ಹೇಳುತ್ತಿದ್ದರೂ ಅವನ ಮಾತುಗಳು ಪ್ರಿಯಾಳ ಕಿವಿಗೆ ಬೀಳುತ್ತಲೇ ಇರಲಿಲ್ಲ. ಬೀಳುತ್ತಿದ್ದರೂ ಅವಳದಕ್ಕೆ ತಲೆಯನ್ನೇ ಕೆಡಿಸಿಕೊಳ್ಳದೆ ಅವನಿಗೆ ಮತ್ತು ಬರುವವರೆಗೂ ತನ್ನ ಪ್ರಯತ್ನವನ್ನು ನಿಲ್ಲಿಸಲಿಲ್ಲ. ಇವನಿಗೆ ಪೂರ್ತಿಯಾಗಿ ಕುಡಿಸಿ ಇಲ್ಲಿಯೇ ಮಲಗಿಸ್ಬಿಡೋದು. ಬೆಳಗಾಗುತ್ತಿದ್ದಂತೆ ವಿಷಯ ಅಹಲ್ಯದೇವಿಯವರಿಗೆ ತಿಳಿಯುತ್ತೆ. ಆಗ ನನ್ನ ಹಾಗೂ ಇವನ ನಡುವೆ ಪ್ರೀತಿ ಇತ್ತು ಅಂತ ನಂಬಿಸಿ ಇವನನ್ನು ಹೇಗಾದರೂ ಮಾಡಿ ಮದುವೆ ಆದರೆ ಆಗ ಇವನ ಆಸ್ತಿ, ಅಂತಸ್ತು, ಕಂಪನಿ ಎಲ್ಲವೂ ನಂದಾಗತ್ತೆ ಎಂದು ಮನದಲ್ಲಿಯೇ ಕುಹಕದ ನಗು ನಕ್ಕಳು. ದೂರದಲ್ಲಿ ನಿಂತು ಅವಳನ್ನೇ ಗಮನಿಸುತ್ತಿದ್ದ ಕ್ಷಮಾಳಿಗೆ ಅವಳ ಮನಸ್ಸಿನಲ್ಲಿ ಏನು ನಡೆಯುತ್ತಿರಬಹುದು ಎಂದು ತಿಳಿಯಲಾಗದಿದ್ದರೂ ಏನೋ ಕುತಂತ್ರವನ್ನು ರೂಪಿಸುತ್ತಿದ್ದಾಳೆ ಎಂಬುದು ಮಾತ್ರ ಸ್ಪಷ್ಟವಾಗಿತ್ತು. ಪ್ರಿಯಾ, ನೀನು ಎಷ್ಟೊಂದು ಒಳ್ಳೆಯವಳು. ಪರಮಾತ್ಮ ಒಳಗೆ ಹೋಗ್ತಾ ಇದ್ದಂತೆ ಮನಸ್ಸಿಗೆ ಎಷ್ಟೋ ಅಸಮಾಧಾನ ಆದಂತಾಯಿತು.
ಇದೆಲ್ಲ ನಿನ್ನಿಂದ ಮಾತ್ರ ಸಾಧ್ಯ. ನಶೆಯಲ್ಲಿ ಮುಳುಗಿ ತೊದಲುತ್ತಿದ್ದವನು ಐ ಲೈಕ್ ಯು ಡಿಯರ್, ಐ ಲೈಕ್ ಯು ಸೋ ಮಚ್ ಎಂದು ಮತ್ತೊಮ್ಮೆ ಪ್ರಿಯಾಳನ್ನು ಬಲವಾಗಿ ಆಲಂಗಿಸಿದನು. ಅವನು ತನ್ನ ಮದುವೆಯ ಪ್ರಸ್ತಾಪವನ್ನು ನಿರಾಕರಿಸಿದ್ದಾನೆ. ಇನ್ನು ತನಗೆ ಆ ಪುಟ್ಟ ಮೀನು ಶ್ರೀಪತಿಯೇ ಗತಿ ಎಂದು ತಿಳಿದಿದ್ದರೂ ಹೇಗಾದರೂ ಮಾಡಿ ತನ್ನ ಉಪಾಯವನ್ನು ಸಫಲಗೊಳಿಸಬೇಕೆಂಬ ತುಡಿತದಲ್ಲಿದ್ದ ಪ್ರಿಯ ಅವನ ಹಿಡಿತವನ್ನು ಸಡಿಲಿಸುವ ಬದಲು ಮತ್ತಷ್ಟು ಬಿಗಿಗೊಳಿಸಿದಳು. ಹೆಣ್ಣು ಸರ್ವಂ ಸಹೆಯೇ ಇರಬಹುದು, ಆದರೆ ತನಗೆ ಮಾತ್ರ ಸ್ವಂತ ಎಂದು ಮನಸಾರೆ ಪ್ರೀತಿಸಿರುವ ಹುಡುಗ ಕಣ್ಣೆದುರಿನಲ್ಲಿಯೇ ಮತ್ತೊಬ್ಬಳು ಹುಡುಗಿಯೊಡನೆ ಅಸಭ್ಯವಾಗಿ ನಡೆದುಕೊಂಡರೆ ಯಾವ ಹೆಣ್ಣು ತಾನೇ ಸಹಿಸುವಳು? ಕೃಷ್ಣ ಹಾಗೂ ಪ್ರಿಯಾಳ ಅತಿರೇಕದ ವರ್ತನೆ ಕ್ಷಮಾಳಿಗೆ ನೋಡಲಾಗುತ್ತಿರಲಿಲ್ಲ. ಇನ್ನೂ ತಡ ಮಾಡಿದರೆ ಮುಂದೊದಗಬಹುದಾದ ಅನಾಹುತಕ್ಕೆ ತಾನೇ ದಾರಿ ಮಾಡಿಕೊಟ್ಟಂತಾಗುತ್ತದೆ ಎಂದರಿತು ಧಡ್ ಎಂದು ಮುಂದಿನ ಬಾಗಿಲನ್ನು ದೂಡಿದಳು. ಬಿಗಿಯಾಗಿ ಚಿಲಕವನ್ನು ಭದ್ರಪಡಿಸಿರದ ಕಾರಣ ಅವಳು ದೂಡಿದ ಒಂದೇ ಏಟಿಗೆ ಬಾಗಿಲು ಸರಾಗವಾಗಿ ತೆರೆದುಕೊಂಡಿತು. ಕುಡಿದ ನಶೆಯಲ್ಲಿದ್ದ ಕೃಷ್ಣ, ಹಣದ ಅಮಲಿನಲ್ಲಿ ಮುಳುಗಿದ್ದ ಪ್ರಿಯ, ಇಬ್ಬರಿಗೂ ಅವಳು ಒಳಗೆ ಬಂದ ಅರಿವಾಗಲಿಲ್ಲ. ಕ್ಷಮ ಸೀದಾ ಪ್ರಿಯಾಳ ಕೋಣೆಗೆ ತೆರಳಿ ಮೇಜಿನ ಮೇಲಿದ್ದ ಗಾಜಿನ ಲೋಟವನ್ನು ನೆಲಕ್ಕೆ ಚೆಚ್ಚಿದಳು. ಕೋಪದಿಂದ ಅವಳ ಕಣ್ಣುಗಳು ಕೆಂಪಾಗಿದ್ದವು. ಊಹಿಸಿರದ ಜಾಗದಲ್ಲಿ, ಎಣಿಸಿರದ ಸಮಯದಲ್ಲಿ ಕಾದ ಕಬ್ಬಿಣದಂತೆ ಕೋಪದಿಂದ ಕುದಿಯುತ್ತಿದ್ದ ಕ್ಷಮಾಳನ್ನು ಕಂಡು ಇಬ್ಬರು ಬೆಚ್ಚಿದ್ದರು. ಕ್ಷಮಾಳ ಮೇಲಿನ ಅಸಮಾಧಾನದಿಂದಲೇ ಪ್ರಿಯಾಳ ಮನೆಗೆ ಆಗಮಿಸಿದ್ದ ಕೃಷ್ಣನಿಗೆ ಕುಡಿದ ನಶೆಯಲ್ಲಿಯೂ ಆ ಕ್ಷಣ ಕ್ಷಮಾಳನ್ನು ನೋಡಿ ತಪ್ಪಿತಸ್ಥ ಭಾವನೆ ಮೂಡಿತು. ಪ್ರಿಯಾಳ ಹಿಡಿತವನ್ನು ಸಡಿಲಿಸಿ ಅವಳನ್ನು ತನ್ನಿಂದ ದೂರ ಸರಿಸಿದವನು, ಕ್ಷಮ, ನೀನಿಲ್ಲಿ ಎಂದು ಮಧುಪಾನದ ಪ್ರಭಾವದಿಂದಾಗಿ ಕೆಂಪಾದ ಕಣ್ಣುಗಳನ್ನು ತೆರೆದು ಮುಚ್ಚಿ ಮಾಡಿದನು. ಕ್ಷಮ ಅವನೊಂದಿಗೆ ಏನೊಂದು ಮಾತನಾಡಲಿಲ್ಲ. ಅವಳನ್ನೇ ಭಯದ ಕಣ್ಣುಗಳಿಂದ ದಿಟ್ಟಿಸುತ್ತಿದ್ದ ಪ್ರಿಯಾಳತ್ತ ತಿರುಗಿ, ಪ್ರಿಯ, ನಿನಗೆ ಮನಸ್ಸಾಕ್ಷಿ ಅಂತ ಒಂದಿದ್ದರೆ ಶ್ರೀಪತಿಯಂತಹ ಸಾಧು ಸ್ವಭಾವದ ಮನುಷ್ಯನಿಗೆ ಮೋಸ ಮಾಡಬೇಡ. ಇಲ್ಲಿ ನಡೆದ ಯಾವ ವಿಷಯವೂ ಕೂಡ ಅಹಲ್ಯ ಅಮ್ಮನ ಕಿವಿಗೆ ಬೀಳಬಾರ್ದು. ಅಕಸ್ಮಾತ್ ಬಿತ್ತು ಅಂದರೆ ಜೋಕೆ. ಇಷ್ಟು ದಿನ ನೀನು ನನ್ನ ಒಂದು ಮುಖವನ್ನು ಮಾತ್ರ ನೋಡಿದೀಯ. ಅಮ್ಮನಿಗೆ ವಿಷಯ ತಿಳಿದು ಅವರಿಗೆ ಎಂತಾದರೂ ತೊಂದರೆ ಆದರೆ ನನ್ನ ಮತ್ತೊಂದು ಮುಖವನ್ನು ನೋಡಬೇಕಾಗ್ತದೆ. ಹುಷಾರ್. ತೋರ್ಬೆರಳು ತೋರಿಸಿ ಎಚ್ಚರಿಸಿದವಳು ನಿಲ್ಲಲು ತ್ರಾಣವಿಲ್ಲದೆ ತೂರಾಡುತ್ತಿದ್ದ ಕೃಷ್ಣನ ಭುಜವಿಡಿದು ಪ್ರಿಯಾಳ ಮನೆಯಿಂದ ಹೊರ ನಡೆದಳು. ತಾನು ಡ್ರೈವಿಂಗ್ ಸೀಟಿನಲ್ಲಿ ಕುಳಿತು ಕೃಷ್ಣನನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಸ್ಟೇರಿಂಗ್ ಹಿಡಿದಳು. ಎಂದೋ ಒಮ್ಮೆ ಕೃಷ್ಣನೇ ಹೇಳಿಕೊಟ್ಟ ಡ್ರೈವಿಂಗಿನ ಪಾಠ ಇಂದು ಅವಳ ಸಹಾಯಕ್ಕೆ ಬಂದಿತ್ತು. ಗಾಳಿಯ ವೇಗದೊಂದಿಗೆ ಕಾರು ಚಲಾಯಿಸಿತು. ಅವಳ ಗಮನವೆಲ್ಲ ರಸ್ತೆಯ ಮೇಲೆಯೇ ಇದ್ದರೂ ಮನಸ್ಸು ಮಾತ್ರ ಕೃಷ್ಣನ ಮಾತುಗಳನ್ನು ನೆನೆದು ತಲ್ಲಣಿಸುತ್ತಿತ್ತು. ತಾನೀಗ ಆಡುವ ಮಾತುಗಳು ಅವನಿಗೆ ಅರ್ಥವಾಗುವ ಪರಿಸ್ಥಿತಿಯಲ್ಲಿ ಅವನು ಇಲ್ಲ ಎಂದು ತಿಳಿದಿದ್ದರೂ, ಕೃಷ್ಣ, ನೀವು ನನ್ನನ್ನು ನಿಜವಾಗಿಯೂ ಪ್ರೀತಿಸಿದ್ದೀರೋ ಇಲ್ಲವೋ ನನಗಂತೂ ತಿಳಿಯದು. ಆದರೆ ನಾನಂತೂ ನಿಮ್ಮನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೇನೆ. ನನಗೂ ಅವಿನಾಶನಿಗೂ ಮದುವೆ ನಿಶ್ಚಯವಾದಾಗ ನನಗೆ ಆತನ ಮೇಲೆ ಯಾವ ಭಾವನೆಯೂ ಇರಲಿಲ್ಲ. ನನ್ನ ಮನದಲ್ಲಿ ಮೊದಲು ಪ್ರೀತಿ ಹುಟ್ಟಿದ್ದು ನಿಮ್ಮ ಮೇಲೆ. ಅದನ್ನು ಸಾಯುವವರೆಗೂ ಉಳಿಸಿಕೊಂಡು ಹೋಗ್ತೇನೆ. ಶ್ರೀಪತಿ ನನಗೆ ಒಳ್ಳೆಯ ಸ್ನೇಹಿತ. ನಾನು ದುಃಖದಲ್ಲಿದ್ದಾಗ ಪ್ರೇಮಿಯ ಸ್ಥಾನದಲ್ಲಿ ನಿಂತು ನೀವು ಹೇಗೆ ನನಗೆ ಸಮಾಧಾನ ಮಾಡಿದ್ದೀರೋ ಹಾಗೆ ಸ್ನೇಹಿತನ ಸ್ಥಾನದಲ್ಲಿ ಶ್ರೀಪತಿ ಸಾಂತ್ವನ ಹೇಳಿದ್ದಾರೆ. ಅದನ್ನೇ ನೀವು ತಪ್ಪಾಗಿ ಭಾವಿಸ್ತೀರಿ ಅಂತ ನಾನು ತಿಳಿದುಕೊಂಡಿರಲಿಲ್ಲ. ನಿನ್ನೆಯಿಂದ ನಾನು ನಿಮ್ಮ ಬಳಿ ಎಷ್ಟು ಮಾತನಾಡಲು ಪ್ರಯತ್ನಿಸಿದೆ, ಆದರೆ ನೀವೇ ನನ್ನಿಂದ ದೂರ ಹೋಗ್ತಾ ಇದ್ದೀರಿ. ನಿನ್ನೆ ನನ್ನ ಬಳಿ ಇದರ ಬಗ್ಗೆ ಒಂದೇ ಒಂದು ಮಾತು ಹೇಳಿದ್ದರೆ ಇವತ್ತು ಇಷ್ಟೆಲ್ಲ ಅನರ್ಥಗಳು ನಡೆಯುತ್ತಲೇ ಇರಲಿಲ್ಲ. ನನ್ನ ವಿಷಯವನ್ನು ಪ್ರಿಯಾಳ ಬಳಿ ಚರ್ಚಿಸುವ ಅವಶ್ಯಕತೆ ಆದರೂ ಎಂತ ಇತ್ತು? ವಿಷಯ ಅಮ್ಮನಿಗೆ ತಿಳಿದರೆ ಅವರು ಎಷ್ಟು ಬೇಸರಿಸಿಕೊಳ್ತಾರೆ ಅನ್ನುವ ಅರಿವಾದರೂ ಉಂಟಾ? ಅವಳು ಅಷ್ಟು ಮಾತನಾಡುತ್ತಿದ್ದರೂ
ಅವನಿಂದ ಯಾವ ಉತ್ತರವೂ ಬರಲಿಲ್ಲ. ರಸ್ತೆಯನ್ನೇ ದಿಟ್ಟಿಸುತ್ತಿದ್ದವಳ ಕಣ್ಣುಗಳು ಕೃಷ್ಣನತ್ತ ಹೊರಳಿತು. ಅವನು ಅದಾಗಲೇ ಕಿಟಕಿಗೆ ತಲೆ ಕೊಟ್ಟು ಎಷ್ಟೋ ಸಮಯವಾಗಿತ್ತು. ಅವಳು ಮುಂದಿನ ದಿನಗಳನ್ನು ನೆನೆದು ಮನದಲ್ಲಿಯೇ ವಿಷಾದದ ನಗುನಕ್ಕು ಬೃಂದಾವನ ಮಹಲಿನ ಗೇಟಿನೊಳಗೆ ಕಾರು ನುಗ್ಗಿಸಿದಳು. ಗೇಟಿನ ಬಳಿಯೇ ನಿಂತಿದ್ದ ಶ್ರೀಪತಿಯನ್ನು ಕಂಡು ಕ್ಷಮಾಳಿಗೆ ಒಂದು ಕ್ಷಣ ಗಾಬರಿಯಾಯಿತು. ಕಾರು ನಿಲ್ಲಿಸಿ ಮ್ಲಾನವಾದ ಮುಖ ಹೊತ್ತು ಶ್ರೀಪತಿಯನ್ನೇ ದಿಟ್ಟಿಸಿದಳು. ಅಮ್ಮ ಹೇಳಿರ್ಲಿಲ್ವಾ ಆಚೆ ಎಲ್ಲಿಯೂ ಹೋಗಬಾರ್ದು ಅಂತ? ಇಬ್ಬರು ಅಮ್ಮಂದಿರು ನೀವಿಬ್ರು ಮನೆಯಲ್ಲಿ ಇಲ್ಲ ಅಂತ ಎಷ್ಟು ಭಯ ಪಡ್ಕೊಂಡಿದ್ದಾರೆ ಗೊತ್ತಾ ಎಂದು ಕೊಂಚ ಒಳಗೆ ತಲೆ ಹಾಕಿ ಪಕ್ಕದಲ್ಲಿ ಪ್ರಜ್ಞೆ ಇಲ್ಲದಂತೆ ಮಲಗಿದ್ದ ಕೃಷ್ಣನತ್ತ ನೋಟ ಬೀರಿದನು. ಮದ್ಯದ ಘಾಟು ದುಬಾರಿ ಬೆಲೆಯ ಕಾರನ್ನೆಲ್ಲ ಆಕ್ರಮಿಸಿಕೊಂಡಿತ್ತು. ಕೃಷ್ಣ ಕುಡಿದಿದ್ದಾನೆಂದು ವಾಸನೆಯಿಂದಲೇ ಗ್ರಹಿಸಿದ ಶ್ರೀಪತಿ, ಓ ಮೈ ಗಾಡ್, ನಾಳೆ ಮದುವೆ ಇಟ್ಕೊಂಡು ಅದು ಕೂಡ ಕುಡಿಯೋದಿಲ್ಲ ಅಂತ ಅಮ್ಮನ ಮೇಲೆ ಪ್ರಮಾಣ ಮಾಡಿ ಕುಡಿದುಕೊಂಡು ಬಂದಿದ್ದಾನ. ಅಮ್ಮನಿಗೆ ವಿಷಯ ತಿಳಿದ್ರೆ ಎಷ್ಟೊಂದು ಬೇಸರಿಸಿಕೊಳ್ತಾರೆ ಅನ್ನೋ ಪರಿಜ್ಞಾನವೂ ಇವನಿಗೆ ಇಲ್ಲವಾಗಿತ್ತೆ. ಅದು ಸರಿ ಕ್ಷಮ, ಇವನು ನಿಮಗೆಲ್ಲಿ ಸಿಕ್ಕ? ಆಚೆ ಹೋಗ್ತಾ ಇದ್ದೀನಿ ಅಂತ ನಿಮ್ಗೇನಾದರೂ ಹೇಳಿ ಹೋಗಿದ್ನಾ? ಹಾಗಿದ್ರೆ ನೀವೇ ಇವನನ್ನು ತಡಿಬೋದಿತ್ತಲ್ವಾ? ಶ್ರೀಪತಿ ತಿಳಿಯದೆ ಪ್ರಶ್ನಿಸಿದನು. ನಿಜ ವಿಷಯ ತಿಳಿದರೆ ಶ್ರೀಪತಿ ಕೂಡ ಬೇಸರಿಸಿಕೊಳ್ಳುತ್ತಾನೆ ಎಂದರಿತ ಕ್ಷಮ, ಇಲ್ಲ ಶ್ರೀಪತಿ, ಇವರು ಹೊರಗೆ ಹೋಗಿರುವ ವಿಷಯ ನನಗೆ ತಿಳಿದಿರಲಿಲ್ಲ. ಫಾರಿನ್ನಿಂದ ಯಾರು ಫ್ರೆಂಡ್ ಬಂದಿದ್ದಾರೆ, 5 ಸ್ಟಾರ್ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದಾರೆ, ಅವರನ್ನು ಮಾತನಾಡಿಸಿಕೊಂಡು ಮದುವೆಗೆ ಕರೆದು ಬರ್ತೇನೆ ಅಂತ ನನಗೆ ಮೆಸೇಜ್ ಕಳುಹಿಸಿದ್ರು. ನಾನು ಫೋನ್ ಮಾಡಿ ಹೇಳಿದೆ, ಆಚೆ ಎಲ್ಲಿಯೂ ಹೋಗಬೇಡಿ, ಅಮ್ಮನಿಗೆ ಗೊತ್ತಾದರೆ ಬೈಗುಳ ತಿನ್ನಬೇಕಾಗ್ತದೆ ಅಂತ. ಆದರೆ ಇವರು ನನ್ನ ಬಳಿ ಸರಿ ಅಂತ ಹೇಳಿ ಅದು ಯಾವ ಮಾಯದಲ್ಲೋ ಹೋಗಿದ್ದಾರೆ. ಬಹಳ ಸಮಯದ ನಂತರ ಕಾಲ್ ಮಾಡಿದಾಗ ಫ್ರೆಂಡ್ನ ಜೊತೆ ಮಾತನಾಡ್ತಾ ಇದ್ದೇನೆ ಅಂದರು. ಮೊದಲೇ ವಿಳಾಸ ಹೇಳಿದ್ರಲ್ಲ, ಇನ್ನೂ ಅಮ್ಮನಿಗೆ ವಿಷಯ ಗೊತ್ತಾದರೆ ನಾಳೆ ಮದುವೆ ಮನೆ ರಣರಂಗ ಆಗ್ತದೆ ಅಂತ ನಾನೇ ಹೋಗಿ ಇವರನ್ನು ಕರೆದುಕೊಂಡು ಬಂದೆ. ಇವರು ಕೂಡ ನಾನು ಕುಡಿಯೋದಿಲ್ಲ ಅಂತ ಎಷ್ಟು ಹೇಳಿದ್ರಂತೆ, ಆದರೆ ಇವರ ಸ್ನೇಹಿತರೇ ಬಲವಂತವಾಗಿ ಕುಡಿಸಿದ್ದಾರೆ. ಈಗ ಒಳಗೆ ಇವರನ್ನು ಹೇಗೆ ಕರೆದುಕೊಂಡು ಹೋಗೋದು ಅನ್ನೋ ಚಿಂತೆಯಾಗಿತ್ತು. ಸದ್ಯಕ್ಕೆ ನೀವು ಇಲ್ಲಿಯೇ ಸಿಕ್ಕಿರಿ ಎಂದು ಬಾಯಿಗೆ ಬಂದ ಸುಳ್ಳು ನುಡಿದು ಪರಿಸ್ಥಿತಿಯನ್ನು ಸಂಭಾಳಿಸಿದಳು. ಶ್ರೀಪತಿಗೂ ಯಾವ ಅನುಮಾನವೂ ಬರಲಿಲ್ಲ. ಇಬ್ಬರೂ ಸೇರಿ ಯಾರಿಗೂ ಸಂದೇಹ ಬಾರದಂತೆ ಕೃಷ್ಣನನ್ನು ಅವನ ಕೋಣೆಯಲ್ಲಿ ಮಲಗಿಸಿದರು. ಕುಡಿದ ನಶೆಯಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿದ್ದ ಕೃಷ್ಣನಿಗೆ ತನ್ನ ತಪ್ಪಿನ ಅರಿವಾಗಿ ಯಾವುದೇ ವಿಘ್ನಗಳಿಲ್ಲದೆ ಶುಭ ಕಾರ್ಯವೂ ಜರುಗುವುದೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.